ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ನೇತೃತ್ವದಲ್ಲಿ ಸರ್ವಧರ್ಮ ಮುಖಂಡರ ಸಭೆ, ಶಾಂತಿಯುತವಾಗಿ ಹಬ್ಬ ಆಚರಿಸಲು ಮನವಿ. ಮದ್ದೂರಿನಲ್ಲಿ ಹೃತಿಕ್ಷಾ ಸಾವಿನ ಪ್ರಕರಣ ಹಿನ್ನೆಲೆ ಪ್ರಗತಿಪರ ಸಂಘಟನೆಗಳ ಸಭೆ, ಮಂಡ್ಯದಲ್ಲಿ ಸಾನ್ವಿ ಸಾವಿನ ಪ್ರಕರಣ ಸಿಐಡಿಗೆ ವಹಿಸಲು ಹೋರಾಟ. ಮಂಡ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಆಚರಣೆ, ಸಾಮಾಜಿಕ ನ್ಯಾಯದ ನಿರ್ಮಾತೃವಿನ ಗುಣಗಾನ, ಒಡೆಯರ್ರವರ ಕಾಲ ಸುವರ್ಣಯುಗ ಎಂದು ಪ್ರಶಂಸೆ. ಭರ್ಜರಿ ಗೆಲುವು ಸಾಧಿಸಿದ ಆರ್ಸಿಬಿ, ಮಂಡ್ಯದಲ್ಲಿ ಮುಗಿಲು ಮುಟ್ಟಿದ ವಿಜಯೋತ್ಸವ, ವಿರಾಟ್ ಕೊಹ್ಲಿ ಸಾಧನೆಗೆ ಸಲ್ಯೂಟ್. ಮಂಡ್ಯದಲ್ಲಿ 5,000 ಮನೆ ನಿರ್ಮಾಣ ಮಾಡಲು ಅನುಮೋದನೆ, ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಸಭೆ, ಮಂಡ್ಯ ಶಾಸಕರ ಮನವಿಗೆ ಸ್ಪಂದಿಸಿದ ಸಚಿವರು. ಮಂಡ್ಯ ಜಿಲ್ಲೆಯಲ್ಲಿ ಜೂನ್ 7ರಂದು ನಡೆಯುವ ಬಕ್ರೀದ್ ಹಬ್ಬವನ್ನು ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಆಚರಿಸಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜೂನ್ 7ರಂದು ಜಿಲ್ಲೆಯಲ್ಲಿ ಆಚರಿಸಲಾಗುವ ಬಕ್ರೀದ್ ಹಬ್ಬವನ್ನು ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಆಚರಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲೆಯ ವಿವಿಧ ಧರ್ಮಗಳ ಮುಖಂಡರ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಾರದಂತೆ ಧರ್ಮಗಳನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ಹೇಳಿದರು. ಬಕ್ರೀದ್ ಹಬ್ಬವು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದ್ದು, ಹಬ್ಬದಲ್ಲಿ ಅಥವಾ ಯಾವುದೇ ಸಮಯದಲ್ಲಿ ಕಿಡಿಗೇಡಿಗಳು ಅಹಿತಕರವಾಗಿ ಶಾಂತಿ ಕದಡುವ ಕೆಲಸ ಮಾಡಿದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಅವರು ಎಚ್ಚರಿಕೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ, ಬಕ್ರೀದ್ ಹಬ್ಬದ ಆಚರಣೆ ಸಂಬಂಧವಾಗಿ ತಾಲೂಕು ಮಟ್ಟದಲ್ಲಿ ಈಗಾಗಲೇ ಶಾಂತಿ ಸಭೆ ನಡೆಸಲಾಗಿದೆ ಅಂತ ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ, ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ, ಮಂಡ್ಯ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್, ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು, ಶ್ರೀರಂಗಪಟ್ಟಣ ಡಿವೈಎಸ್ಪಿ ಶಾಂತಮಲ್ಲಪ್ಪ ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ಹೃತಿಕ್ಷಾ ಸಾವಿನ ಪ್ರಕರಣದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳ ಪ್ರತಿನಿಧಿಗಳ ಸಭೆ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ಹೃದಯಾಘಾತ ವೇಳೆಯಲ್ಲಿ ಸುರಕ್ಷತಾ ಮಾತ್ರೆಗಳ ಕಿಟ್ ಇಡಲು ಕ್ರಮ ವಹಿಸಲಾಗುವುದು. ಈವರೆಗೆ ಇಟ್ಟಿರಲಿಲ್ಲ ಎಂದು ಮದ್ದೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಭರವಸೆ ನೀಡಿದ್ದಾರೆ. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಹೃತಿಕ್ಷಾ ಸಾವಿನ ಹಿನ್ನೆಲೆಯಲ್ಲಿ ಮದ್ದೂರು ಆಸ್ಪತ್ರೆ ಸೌಕರ್ಯಗಳ ಉನ್ನತೀಕರಣ, ವೈದ್ಯರು ವೈದ್ಯಕೀಯ ಸಿಬ್ಬಂದಿಗಳಲ್ಲಿ ಸ್ಪಂದನಶೀಲತೆಗೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆಸ್ಪತ್ರೆ ಎದುರು ನಡೆಸಿದ್ದ ಹಿನ್ನೆಲೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಪ್ರತಿನಿಧಿಗಳ ಸಭೆ ಆಸ್ಪತ್ರೆ ಸಭಾಂಗಣದಲ್ಲಿ ನಡೆಯಿತು. ಹೃದಯಾಘಾತ ಆದ ವೇಳೆ ಪ್ರಾಥಮಿಕವಾಗಿ ನೀಡುವ ಮಾತ್ರೆಗಳು ಲಭ್ಯ ಇದೆಯಾ ಅಂತ ಪ್ರಾಂತ ರೈತ ಸಂಘದ ವಿಶ್ವನಾಥ್ ಕೇಳಿದ ಪ್ರಶ್ನೆಗೆ ವಿಚಲಿತರಾದ ವೈದ್ಯಾಧಿಕಾರಿ ಬಾಲಕೃಷ್ಣ, ಈವರೆಗೆ ಈ ಮಾತ್ರೆ ಇಟ್ಟಿರಲಿಲ್ಲ, ಇನ್ನು ಮುಂದೆ ಹೃದಯಾಘಾತಕ್ಕೆ ಬೇಕಾದ ಕಿಟ್ಟನ್ನು ಇಡಲು ಕ್ರಮ ವಹಿಸಲಾಗುವುದು ಅಂತ ಹೇಳಿದರು. ತಡರಾತ್ರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಬಿಪಿ ಶುಗರ್ ಪರೀಕ್ಷೆಗೆ ಅಗತ್ಯ ಸಲಕರಣೆ ಇರುವುದಿಲ್ಲ. ಹೀಗಾದರೆ ರೋಗಿಗಳ ಸುರಕ್ಷತೆ ಹೇಗೆ ಅಂತ ಪ್ರಶ್ನೆ ಮಾಡಲಾಯಿತು. ನಮ್ಮ ಕಡೆಯಿಂದ ಲೋಪ ಆಗಿದೆ. ನಾವು ಸಿಬ್ಬಂದಿ ಕೆಲವು ರೋಗಿಗಳು ಬರುವ ಅಂದಾಜಿನಲ್ಲಿ ಕಡಿಮೆ ಸಲಕರಣೆ ಕೊಟ್ಟಿರುತ್ತೇವೆ. ಹೆಚ್ಚು ರೋಗಿಗಳು ಬಂದಾಗ ತೊಂದರೆಯಾಗಿದೆ. ಇದಕ್ಕೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳನ್ನು ದೂರುವುದು ಬೇಡ ಅಂತ ಹೇಳಿದರು. ಈಗ ನಿಮ್ಗೆ ಫೋನ್ ಮಾಡಿ ನಿಮ್ಮ ಕಡೆ ಫೋನ್ ಮಾಡಿಸ್ಬೇಕು. ಅದು ಮತ್ತೆ ಅವರೇ ಮಾಡಿದ್ರೆ ನಿಮ್ಗೆ ಸಮಸ್ಯೆನೇ ಇರುದಿಲ್ಲ. ನನಗೆ ಒಂದು ಭಾನುವಾರ DHO ಇಂದ ಫೋನ್ ಬಂತು, ನೋಡು ನಾಯಿ ಕಟ್ಟು ಇಂಜೆಕ್ಷನ್ ಇಲ್ಲ ಅಂತ ಹೇಳಿದ್ರೆ 15 ಬರ್ತಿಲ್ಲ. ತಕ್ಷಣ ಫೋನ್ ಮಾಡಿಬಿಟ್ಟು ಫಾರ್ಮಸಿಸ್ಟ್ನ ಕರೆಸಿ ಕೊಡಿಸಿತ್ತು. ಅವತ್ತು ಬೆಳಗ್ಗೆ ದಿನ ನಾನು ಬಂದು ಹೇಳಿದ್ದು, ರಜೆ ದಿನಗಳಲ್ಲಿ ಎಲ್ಲ PSC ಬರ್ತಾರೆ. ಸೊ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅವತ್ತು ನಾವು ಕೊಟ್ಟಿಲ್ಲ. ರಿಗ್ಗು ಬೇಡ, ರಿಗ್ಗು ಇಮ್ಯುನೋಗ್ಲೋಬಿನ್ ಅದು ಕ್ಯಾಟ್ 3 ಮಾತ್ರ ಕೊಡೋದು, ಕ್ಯಾಟ್ 1, 2ಗೆ ಕೊಡೋ ಅವಶ್ಯಕತೆ. ಯಾವುದೋ ಸಂಸ್ಥೆ ಇರ್ಬೋದು ಸರ್, ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಸಮಸ್ಯೆಗಳು ಬಗೆದಷ್ಟು ಜಾಸ್ತಿ ಬರ್ತವೆ. ಆದರೆ ನಾನು ಔಷಧಿ ಬಗ್ಗೆ ಹೇಳೋದಾದ್ರೆ ಒಂದು ಸಣ್ಣ ಸಾಧ್ಯ ಇದೆ, ಮ್ಯಾನ್ ಪ್ರಪೋಸ್ ಗಾಡ್ ಡಿಸ್ಪೋಸ್ ಅಂತ. ಈಗ ನೀವು ವೈದ್ಯರು ಕಾಯಿಲೆ ಏನೋ ಅಂತ ನೋಡ್ತೀರಂತೆ, ಔಷಧಿ ಕೊಟ್ಟರೆ ಅದು ಗುಣಮುಖ ಆಗುತ್ತೆ. ಔಷಧಿನೇ ಲಭ್ಯ ಇಲ್ಲ ಅಂದರೆ ಅದು ಅನರ್ಥ ಸರ್. ಮತ್ತು ಇನ್ನೊಂದು ಇಲ್ಲಿ ಡಿಸ್ಕಸ್ ಮಾಡುವಾಗ ನಾನು ಕೇಳಿಸ್ಕೊಂಡೆ, ಡಾಕ್ಟರ್ಗಳಿಗೆ ಯುಟಿಲೈಸ್ ಮಾಡಬೇಕು ಅಂತ, ಡಾಕ್ಟರ್ಗಳಿಗೆ ಬೇರೆ ಮುಖಾಂತರ ರೋಗಿನ ನೋಡಲಿಕ್ಕೆ ಯುಟಿಲೈಸ್ ಮಾಡಬೇಕು ಅಂತ ಒಂದು ಮಾತುಗಳು ಬಂದಿತ್ತು. ರೋಗಿಗಳನ್ನು ನೋಡಲಿಕ್ಕೆ ಡಾಕ್ಟರ್ಗಳಿಗೆ ಹೊರಗಡೆ ಯುಟಿಲೈಸ್ ಮಾಡಬೇಕು, ನಮ್ಮ ರೋಗಿ ನೋಡ್ಕೊಳ್ಳಿ ಅಂತ. ಈ ವೇಳೆ ನಲಿಕೃಷ್ಣ ಮಾತನಾಡಿ, ಸಲಕರಣೆ ದುಪ್ಪಟ್ಟುಗೊಳಿಸಿ ರೋಗಿಗಳಿಗೆ ಅನುಕೂಲ ಕಲ್ಪಿಸಿ ಅಂತ ಸಲಹೆ ನೀಡಿದರು. ಮಾತ್ರೆಗೆ ಆಚೆ ಬರೆಯೋದು, ದಾಖಲೆ ಮಾಡ್ಕೊಳ್ಳದೆ ಇರೋದು, ಅಡ್ಮಿಟ್ ಮಾಡ್ಕೊಳಕ್ಕೆ ಬಂದರೆ ಅಗತ್ಯ ಇದ್ರೂ ಮಾಡ್ಕೊಳ್ಳದೆ ಇರೋದು ಅಥವಾ ಮಂಡ್ಯಕ್ಕೆ ಕಳಿಸೋದು, ಇವಾಗ ಹಿಂಗೆ ಕೊಟ್ಟು ಹೇಳಿದ್ರಲ್ಲ ಆ ಥರ. ಆಮೇಲೆ ಚಿಕಿತ್ಸೆಗೆ ಏನಾದರೂ ಸಣ್ಣ ಪುಟ್ಟ
ಲಂಚದ ರೂಪದಲ್ಲಿ ಹಣ ಕೇಳೋದು, ಸೇವೆಗಳಿಗೆ ಪ್ರಾಮಾಣಿಕತೆ ಮತ್ತು ಸ್ಪಷ್ಟತೆ ಕೊರತೆ. ಅದು ಹೇಳಿದ್ರಲ್ಲ ಜನಾರ್ದನ್ ಅವಾಗಲೇ ಹೇಳ್ಬಿಟ್ಟು, ಇವಾಗ ಅಲ್ಲಿ ಶಿವರಾಜ್ ಅವ್ರ ಜೊತೆ ಮಾತಾಡ್ಬಾರ್ದು ನೀವು. ಈ ಸೇವೆಗಳಲ್ಲಿ ಪ್ರಾಮಾಣಿಕತೆ ಇರಬೇಕು ಮತ್ತು ಸ್ಪಷ್ಟತೆ ಇರಬೇಕು. ಅದೇನಾದ್ರು ಕೊರತೆ ಇರೋದ ಇವ್ರ ಹತ್ರ? ಸಾರ್ವಜನಿಕರೊಂದಿಗೆ ಸಿಬ್ಬಂದಿ ವರ್ತನೆ ಯಾವ ಥರದ್ದು ಅಂತೇಳಿ ಸೇವೆ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತದೆ. ಯಾರೋ ಹೊಸದಾಗಿ ಸರ್ ಡಾಕ್ಟರ್ ಸರ್ ಏನು ಕೇಳ್ತಿರೋದು ಬರಬೇಕು ಸರ್, ಕೇಳ್ತೀರಾ? ಯಾವ್ದಕ್ಕೆ ಹೊಸಬರು ಯಾರು ಮಾತಾಡಿಲ್ಲ ಅವ್ರು ಕೇಳಿ ಅದ್ರ ಬಗ್ಗೆ. ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಸಾನ್ವಿ ಸಾವು ಪ್ರಕರಣವನ್ನು ಸಿಐಡಿಗೆ ವಹಿಸಬೇಕೆಂದು ಒತ್ತಾಯಿಸಿ ಮಂಡ್ಯ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಜಿಲ್ಲಾ ಆಸ್ಪತ್ರೆಯ ಬಳಿ ಜಮಾವಣೆಗೊಂಡು ಎಂಬಿಬಿಎಸ್ ಮಾಡೋದಕ್ಕಿಂತ ನೀವು ಎಮ್ಮೆ ಮೇಯಿಸಿ ಅಂತ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದರು. ಮಂಡ್ಯದ ಜಿಲ್ಲಾಸ್ಪತ್ರೆ ಬಳಿ ಜಮಾವಣೆಗೊಂಡ ಮಂಡ್ಯ ರಕ್ಷಣೆ ವೇದಿಕೆ ಕಾರ್ಯಕರ್ತರು ಮಳವಳ್ಳಿ ತಾಲೂಕು ನೆಲ್ಲೂರು ಗ್ರಾಮದ ಮೃತ ಮಗುವಿನ ಘಟನೆಗೆ ವಿಷಾದ ವ್ಯಕ್ತಪಡಿಸಿದರು. ಹೋರಾಟ ಪಡೆದ ಪಾಪಿ ವೈದ್ಯರಿಗೆ, ಮಗುವನ್ನು ಬಲಿ ಪಡೆದ ಪಾಪಿ ವೈದ್ಯರಿಗೆ, ಮಗುವನ್ನು ಬಲಿ ಪಡೆದ ಪಾಪಿ ವೈದ್ಯರಿಗೆ, ಪಾಪಿ ವೈದ್ಯರಿಗೆ, ನಿರ್ದಾಕ್ಷಿಣ್ಯವಾಗಿ ಮಗು ಪ್ರಾಣವನ್ನು ಬಲಿ ತೆಗೆದಂತ ವೈದ್ಯರಿಗೆ, ಪಾಪಿ ವೈದ್ಯರಿಗೆ, ಮಗುವನ್ನು ನಿರ್ದಾಕ್ಷಿಣ್ಯವಾಗಿ ಬಲಿ ತೆಗೆದುಕೊಂಡ ಪಾಪಿ ಆಟ ಎಲ್ಲೇ ತನಕ ಹೋರಾಟ, ಎಲ್ಲೇ ತನಕ ಹೋರಾಟ, ಎಲ್ಲೇ ತನಕ ಹೋರಾಟ, ಮಗುವನ್ನು ನಿರ್ದೇಶನ ಬಳಿ ತೆಗೆದುಕೊಂಡ ವೈದ್ಯರಿಗೆ. ಬಾಲಕಿಗೆ MBBS ಓದಿರೋ ಡಾಕ್ಟರ್ಗಳು ಈ ರೀತಿ ನಿರ್ದಾಕ್ಷಿಣ್ಯ ಕೊಲೆ ಮಾಡಿದಾರಂತ ಅಂದರೆ ಇವರು MBBS ಓದೋಕ್ಕಿಂತ ಎಮ್ಮೆ ಮೇಸದೇ ಲೇಸು ಅನ್ನೋ ಉದ್ದೇಶಕ್ಕೆ ಇವತ್ತು ಎಮ್ಮೆನೇ ಹಿಡ್ಕೊಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮಳವಳ್ಳಿ ತಾಲೂಕು ನೆಲ್ಲೂರು ಗ್ರಾಮದ ಮೃತ ನಿಂಗರಾಜು ರಂಜಿತಾ ದಂಪತಿಯ ಪುತ್ರಿ ಸಾನ್ವಿ ಶಸ್ತ್ರಚಿಕಿತ್ಸೆಗೆಂದು ಸಾವನ್ನಪ್ಪಿರುವ ಬಗ್ಗೆ ಘಟನೆ ತುಂಬ ವಿಷಾದಕರವಾಗಿದೆ. ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಸಾರ್ವಜನಿಕರು ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪ್ರಕರಣವನ್ನು CIDಗೆ ಒಳಪಡಿಸಬೇಕು ಅಂತ ಒತ್ತಾಯಿಸಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವೈದ್ಯರಿಗೆ ಕಠಿಣ ಶಿಕ್ಷೆ ಒಳಪಡಿಸಿ ಸರ್ಕಾರದಿಂದ 50 ಲಕ್ಷ ಪರಿಹಾರ ನೀಡಬೇಕು. ಇನ್ನು ಮುಂದೆ ಸಿಬ್ಬಂದಿಗಳು ಶಿಸ್ತಿನಿಂದ ರೋಗಿಗಳನ್ನು ನೋಡಿಕೊಂಡು ನಿಗಾವಹಿಸುತ್ತಾರೆ ಎಂದು ಪರೀಕ್ಷಿಸಲು ಹೆಚ್ಚುವರಿ CC ಕ್ಯಾಮ್ರಾಗಳನ್ನು ಮತ್ತು ದುಸ್ಥಿತಿಯಲ್ಲಿರುವ CC ಕ್ಯಾಮ್ರಾಗಳನ್ನು ಬದಲಾಯಿಸಬೇಕು. ಬಯೋಮೆಟ್ರಿಕ್ ಯಂತ್ರವನ್ನು ಹೆಚ್ಚು ಅಳವಡಿಸಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಬಗ್ಗೆ ಖಾತ್ರಿಪಡಿಸಬೇಕು. ಜೊತೆಗೆ ವೈದ್ಯರಿಗೆ ಬಾಡಿ ಸ್ಕ್ಯಾನರ್ ಅಳವಡಿಸಬೇಕು ಅಂತ ಆಗ್ರಹಿಸಿದರು. ಏನು ನಮ್ಮ ಮಂಡ್ಯ ಹಿಮ್ಸ್ ಹಾಸ್ಪಿಟ್ಲಲ್ಲಿ ಮಗುವಿನ ಒಂದು ನಿರ್ದಾಕ್ಷಿಣ್ಯವಾಗಿ ಪ್ರಾಣ ತೆಗೆದಿದ್ದಾರೆ ವೈದ್ಯರು. ಅದ್ರ ಬಗ್ಗೆ ಒಂದು CBI ತನಿಖೆಗೆ ವಹಿಸಬೇಕು ಅಂತೇಳಿ ಮತ್ತು ತಕ್ಷಣವಾಗಿ ವೈದ್ಯರನ್ನ ಕಾರಾಗೃಹ ಶಿಕ್ಷೆನ ನೀಡಬೇಕಾಗಿ ಮತ್ತು ಆಸ್ಪತ್ರೆಯಲ್ಲಿ ತುಂಬ ತಪ್ಪುಗಳು ನಡವಳಿಕೆಗಳು ತುಂಬ ಹದಗೆಟ್ಟಿದೆ, ಅದನ್ನೆಲ್ಲ ಸರಿಪಡಿಸಬೇಕಾಗಂತೇಳಿ ಈ ದಿನ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಎಲ್ಲ ಸಂಘಟನೆಗಳು ಸೇರಿ ಒಂದು ಪ್ರತಿಭಟನೆ ನಡೆಸಿದ್ದೀವಿ. ಜಿಲ್ಲಾಡಳಿತ ಮಗುವಿನ ಸಾವಿನ ಬಗ್ಗೆ ಒಂದು ಸತ್ಯಾಸತ್ಯತೆ ತಿಳಿಯಲು ಒಂದು ತಂಡವನ್ನು ರಚನೆ ಮಾಡಿದೆ. ಇದರ ಬಗ್ಗೆ ಸಾರ್ವಜನಿಕರಿಗೆ ಅನುಮಾನ ಮೂಡುತ್ತಿದೆ. ಹಾಗಾಗಿ ಈ ಪ್ರಕರಣವನ್ನು CIDಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ನೇತೃತ್ವವನ್ನು ಮಂಡ್ಯ ರಕ್ಷಣಾ ವೇದಿಕೆಯ ಶಂಕರ್ ಬಾಬು ವಹಿಸಿದರು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಮಂಡ್ಯದ ಕಲಾಮಂದಿರದಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಕಾರ್ಯಕ್ರಮ ನಡೆಯಿತು. ಇದಕ್ಕೂ ಮೊದಲು ನಡೆದ ಭವ್ಯ ಮೆರವಣಿಗೆ ಗಮನ ಸೆಳೆಯಿತು. ಸಮಾಜದ ಕನಸು ಹೊತ್ತು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿ ಹಿಂದುಳಿದ ವರ್ಗದ ಜನರ ಏಳಿಗೆಗಾಗಿ ಮೀಸಲಾತಿಯನ್ನು ಜಾರಿಗೆ ತಂದು ಸಮಾಜದ ಮತ್ತು ಸಾಮಾಜಿಕ ನ್ಯಾಯದ ನಿರ್ಮಾತೃ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂತ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು. ಕಲಾಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ನಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಮೊಡನೆ ಇಲ್ಲದಿದ್ದರೂ ಅವರು ನಮ್ಮ ಮುಂದಿನ ಪೀಳಿಗೆಗೆ ಸ್ಮರಿಸುವಂತಹ ಕೊಡುಗೆ ನೀಡಿದ್ದಾರೆ. ನಮ್ಮ ಭಾಗದ ಜನರು ಪ್ರತಿನಿತ್ಯ ಅವರನ್ನು ನೆನೆಯುವಂಥ ಸೇವೆ ಸಲ್ಲಿಸಿದ್ದಾರೆ. ಬ್ರಿಟಿಷರ ಕಾಲದಲ್ಲೂ ಸಹ ಸುಮಾರು 600 ಸಂಸ್ಥಾನಗಳಲ್ಲಿ ಆಳ್ವಿಕೆ ನಡೆಸಿದ ಧೀಮಂತ ನಾಯಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಬಣ್ಣಿಸಿದರು. ಇಲ್ಲಿರುವ ಸಾಧನೆ ನೋಡಿ ಬಹಳ ದೂರದೃಷ್ಟಿಯನ್ನ ಹೊಂದಿ ಬಹಳ ಪಾರದರ್ಶಕವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಪ್ರತಿ ಮನೆಗಳಲ್ಲೂ ಪ್ರತಿ ಮನದಲ್ಲೂ ಕೂಡ ನಾವು ಅವ್ರನ್ನ ಪೂಜ್ಯ ಭಾವನೆಯಿಂದ ಇಟ್ಟು ಪೂಜಿಸಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಕೊಟ್ಟಿರುವಂಥ ಸಾಧನೆ ಸೂರ್ಯ ಚಂದ್ರರವರೆಗೂ ಕೂಡ ಇರ್ತಕ್ಕಂಥದ್ದು. ಅವರು ಕೊಟ್ಟಿರುವಂಥ ಸಾಧನೆ ನಮ್ಮ ಮಕ್ಕಳು ಆ ಫಲವನ್ನು ಉಣ್ತಾರೆ. ಹಾಗಾಗಿ ನಾವು ಕೇವಲ ಒಂದು ದಿನದ ಜಯಂತಿಗೆ ಸೀಮಿತ ಆಗದೆ
ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಿರುವಂತಹ ಸಾಧನೆಗಳನ್ನ, ಅವರ ಜೀವನದ ಚರಿತ್ರೆಯನ್ನ, ಅವರ ಆದರ್ಶಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಬಹಳ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರ ಸಾಧನೆ ಏನು, ಅವರ ಜೀವನ ಚರಿತ್ರೆ ಏನು, ಅವರ ದೂರದೃಷ್ಟಿಯ ಫಲದಿಂದ ನಾವೆಲ್ಲ ಇವತ್ತು ಹೇಗಿದ್ದೀವಿ ಅನ್ನುವಂಥ ಒಂದು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಆ ಮಹಾನ್ ದೊರೆಯನ್ನ ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ದೊರೆಯಾಗಿ ಪೂಜಿಸಬೇಕು. ಹಾಗಾಗಿ ನಾವು ಅವರು ಇಕ್ಕಿದ ದೊರೆ ಅಂತ ನಾನು ಕರೆದಿದ್ವಿ. ನಗರಸಭೆ ಅಧ್ಯಕ್ಷರಾದ MV ಪ್ರಕಾಶ್ ಮಾತನಾಡಿ, ನಮ್ಮ ಭಾಗದ ಜನರ ಜೀವನ ಮಟ್ಟ ಸುಧಾರಿಸಲು ಬಹುಮುಖ್ಯ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಸ್ಮರಣೆ ಮಾಡಿಕೊಂಡರು. ನಂತರ ಮಂಡ್ಯ ಮಹಿಳಾ ಸರ್ಕಾರಿ ಕಾಲೇಜಿನ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಶಿವರಾಮ್ ಅವರು ಮಾತನಾಡಿ, 1902ರಿಂದ 1940ರವರೆಗೆ ಸುಮಾರು 38 ವರ್ಷಗಳ ಕಾಲ ಮೈಸೂರು ಸಂಸ್ಥಾನವನ್ನು ಆಳಿದ ಹೆಗ್ಗಳಿಕೆ ನಾಲ್ವಡಿ ಕೃಷ್ಣರಾಜ ಅವರಿಗೆ ಸಲ್ಲುತ್ತದೆ ಅಂತ ಹೇಳಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬ ತತ್ವಜ್ಞಾನಿ ಅರಸ. ಪ್ರಜೆಗಳಿಗೆ ಏನು ಬೇಕು, ಏನು ಬೇಡ, ಯಾವುದು ಮುಖ್ಯ, ಯಾವುದು ಮುಖ್ಯ ಅನ್ನೋದನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಯಾಕೆಂದರೆ ಅವರು ಸಂಪ್ರದಾಯಬದ್ಧ ಸಮಾಜ ನಮ್ಮದಿತ್ತು. ಸಂಪ್ರದಾಯಬದ್ಧ ಸಮಾಜದ ಮೇಲೆ ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದಿರತಕ್ಕಂಥ ನಾಲ್ವಡಿಯವರು ಅಗಾಧವಾಗಿರತಕ್ಕಂತಹ ಪರಿಣಾಮವನ್ನು ಈ ಜಿಲ್ಲೆಯ ಜನತೆಯ ಮೇಲೆ ಅವರು ಮಾಡಿದ್ದಾರೆ. ಈ ಜಿಲ್ಲೆಯ ಜನ ನಾಲ್ವಡಿಯವರನ್ನ ಮೊದಲು ನೆನಪಬೇಕಾಗಿತ್ತು ಅಂತಂದ್ರೆ, ಈ 1902 ಆಗಸ್ಟ್ 8ನೇ ತಾರೀಕಿಂದ 1940 ಜುಲೈ 31ರವರೆಗೆ ಸುಮಾರು 38 ವರ್ಷಗಳ ದೀರ್ಘಾವಧಿವರೆಗೆ ಮೈಸೂರು ಸಂಸ್ಥಾನವನ್ನ ಮೈಸೂರು ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಆಳ್ವಿಕೆ ಮಾಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ KR ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡಾಕ್ಟರ್ BV ನಂದೀಶ್, ಜಯ ಕರ್ನಾಟಕ ಪರಿಷತ್ನ ಡಾಕ್ಟರ್ ನಾರಾಯಣ್, ದೇವರಾಜರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದ ಎಲ್ ಸಂದೇಶ್, ಮುಖಂಡರಾದ ಎಸ್ ನಾರಾಯಣ್, ಕೃಷ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ 1 ಲಕ್ಷ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು MM ಫೌಂಡೇಶನ್ ಅಧ್ಯಕ್ಷರಾದ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು. ಮಂಡ್ಯ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ 1 ಲಕ್ಷ ನೋಟ್ಬುಕ್ ವಿತರಣೆ ಮಾಡಲಾಗುತ್ತಿದೆ ಅಂತ MM ಫೌಂಡೇಶನ್ ಅಧ್ಯಕ್ಷರಾದ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು. ಹಳೆಬುದನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಿ ಮಾತನಾಡಿದ ಅವರು, MM ಫೌಂಡೇಶನ್ ಧಾರ್ಮಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಆಸಕ್ತರನ್ನು ಗುರುತಿಸಿ ಸಹಾಯ ಹಸ್ತ ಚಾಚುವ ಮೂಲಕ ರಾಜ್ಯ ಮಟ್ಟದಲ್ಲಿ ಸೇವೆ ಸಲ್ಲಿಸುತ್ತಿದೆ ಅಂತ ಹೇಳಿದರು. ಇವತ್ತು ಏನು ಈ ಸಮಾರಂಭದಲ್ಲಿ ನಾವೆಲ್ಲ ಈಗಾಗಲೇ ಗಣ್ಯರು ಮಾತಾಡಿದ್ರು, ಜೊತೆಗೆ ನಮ್ಮ MM ಫೌಂಡೇಶನ್ ಏನು ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಅಂತೇಳಿ ಒಂದು ನಿಸ್ವಾರ್ಥ ಮನೋಭಾವದಿಂದ ಯಾವುದೇ ಲಾಭದ ಉದ್ದೇಶ ಇಟ್ಕೊಳ್ದೇನೆ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಸನ್ನಿಹಿತರು, ನಮ್ಮೆಲ್ಲರ ಆತ್ಮೀಯರ ಒಂದು ಸಲಹೆ ಮೇರೆಗೆ ನಾವು ಕಳೆದ 15 ವರ್ಷ 2010ರಿಂದ ಇಲ್ಲಿವರೆಗೂ ಕೂಡ ಈ ಹಿಂದೆ ತಾಯಮ್ಮ ರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಂತ ಇತ್ತು. ಇದನ್ನು ರಾಜ್ಯ ಮಟ್ಟಕ್ಕೆ ನಾವು ಕೊಂಡೊಯ್ಯಬೇಕು ಅಂತೇಳಿ MM ಫೌಂಡೇಶನ್ ಅಂತ ಹೇಳಿ ಮಾಡಿಕೊಂಡು ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಾವೇನು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಧಾರ್ಮಿಕವಾಗಿ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆಯಲ್ಲಿ ನಾವು ನಿಸ್ವಾರ್ಥವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮೆಲ್ಲರ ಆತ್ಮೀಯರ ಒತ್ತಾಸೆಯ ಮೇರೆಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲ ಹಂತದಲ್ಲಿ ಈ ಮಂಡ್ಯ ಇದಕ್ಕೆ 1 ಲಕ್ಷ ನೋಟ್ಬುಕ್ಗಳ ವಿತರಣೆ ಮತ್ತು ಶೈಕ್ಷಣಿಕ ಸಾಮಗ್ರಿ, ಲೇಖನ ಸಾಮಗ್ರಿಗಳ ವಿತರಣೆಯನ್ನು ಮಾಡಬೇಕು ಅಂತೇಳಿ ಫೌಂಡೇಶನ್ ಉದ್ದೇಶವನ್ನು ಇಟ್ಕೊಂಡಿದೆ. ಜೊತೆಗೆ ಈಗಾಗಲೇ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ನಮ್ಮ ಒಂದು ಸಂಸ್ಥೆ ಇದೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 20,000 ಜನ ಉದ್ಯೋಗಿಗಳಿದ್ದಾರೆ. ರಾಜ್ಯಾದ್ಯಂತ ಮತ್ತು ಸರ್ಕಾರವನ್ನು ಒತ್ತಾಯಿಸ್ತೀವಿ. ಇವತ್ತು ಖಾಸಗಿ ಶಾಲೆಗಳು ಯಾವ ಮಟ್ಟಕ್ಕೆ ಜನಪ್ರಿಯತೆಯನ್ನು ಪಡೆದು ಖಾಸಗಿ ಶಾಲೆಗಳತ್ತ ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಒಂದು ಆಕರ್ಷಿತರಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಏನು ಹೊರಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಾನು ಕೂಡ ಓದಿದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಬೋಧನೆ ಬೇರೆಲ್ಲೂ ಇಲ್ಲ. ಅದೇನು ಆಕರ್ಷಣೆ ಗೊತ್ತಿಲ್ಲ. ಇಲ್ಲಿ ಮೂಲಭೂತ ಸಮಸ್ಯೆಗಳೇನಿದೆ, ಮೂಲಭೂತ ಅಭಿವೃದ್ಧಿಗಳು ಏನಾಗಬೇಕು ಅದನ್ನು ಸರ್ಕಾರ ಮಾಡುವುದರ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದವರು,
ಸಾಮಾಜಿಕವಾಗಿ ಹಿಂದುಳಿದವರು, ಬಡ ಮಾಧ್ಯಮ ವರ್ಗದವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡಬೇಕು. ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಮುಂದಾಗಬೇಕು. ಶಾಲೆಗೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಂಡವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಸಾಧನೆ ಮಾಡಿದವರು ಅಂತ ನೆನಪು ಮಾಡಿಕೊಂಡರು. ವೇದಿಕೆಯಲ್ಲಿ ಫೌಂಡೇಶನ್ ನಿರ್ದೇಶಕರಾದ ಪರಮೇಶ್, ಗಿರೀಶ್, ಮುಖಂಡರಾದ ಕೃಷ್ಣಪ್ಪ, ಶಂಕರ್, ಮಧುಕುಮಾರ್ ಹಾಗೂ ಚಂದ್ರಣ್ಣ ಸೇರಿದಂತೆ ಇನ್ನಿತರರಿದ್ದರು. ಮೊದಲ ಬಾರಿಗೆ ಆರ್ಸಿಬಿ ವಿಜಯದ ಗೆಲುವು ಸಾಧಿಸಿ ಸಂಭ್ರಮಿಸಿದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅಭಿಮಾನಿಗಳು ಜೈಕಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದ ಅಭಿಮಾನಿಗಳನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ. ಐಪಿಎಲ್ನಲ್ಲಿ ಮೊದಲ ಬಾರಿಗೆ ಕಪ್ ಎತ್ತಿ ಹಿಡಿದ ಆರ್ಸಿಬಿ ಕ್ರಮವನ್ನು ಸಂತಸಿಸಿ ಸಂಭ್ರಮಿಸಿ ಮಂಡ್ಯದಲ್ಲಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಂತೂ ಸಂಭ್ರಮಾಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಆರ್ಸಿಬಿಗೆ ಜೈಕಾರ ಕೂಗಿ ಸಿಹಿ ಹಂಚಿ ಕುಣಿದಾಡಿದರು. ಮಂಡ್ಯದ ಸಂಜೆ ವೃತ್ತದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಆರ್ಸಿಬಿ ಅಭಿಮಾನಿಗಳಿಂದ ಮೆರವಣಿಗೆ ಕೂಡ ನಡೆಯಿತು. ಐಪಿಎಲ್ ಫೈನಲ್ನಲ್ಲಿ ಗೆದ್ದು ಬೀಗಿದ ಆರ್ಸಿಬಿಗೆ ಎಲ್ಲರೂ ಕೂಡ ವಿಜಯೋತ್ಸವ ಆಚರಿಸಿದರು. ರಸ್ತೆ ತಡೆದು ಸಂಭ್ರಮಿಸಿದ್ದ ಆರ್ಸಿಬಿ ಅಭಿಮಾನಿಗಳ ಮೇಲೆ ಲಘು ಲಾಠಿ ಪ್ರಹಾರ ಕೂಡ ಮಾಡಲಾಯಿತು. ಲಾಠಿ ಬೀಸಿ ಅಭಿಮಾನಿಗಳನ್ನು ಪೊಲೀಸರು ಚದುರಿಸಿದರು. ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ಭರ್ಜರಿ ಗೆಲುವು. ಮಂಡ್ಯದ ಹಲವು ಕಡೆ ಅಭಿಮಾನಿಗಳು ಸಂಭ್ರಮಾಚರಣೆ. ಹೊಸಳ್ಳಿ ವೃತ್ತದಲ್ಲೂ ಕೂಡ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಉತ್ಸವ ಹಾಗೂ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ ಮಂಜೂರು ಮಾಡಿಸಿದ ಸಚಿವ ಚೆಲುವರಾಯಸ್ವಾಮಿ ಅವರ ಅಭಿನಂದನಾ ಸಮಾರಂಭ ಜೂನ್ 3ರಂದು ಬೆಳಗ್ಗೆ 10 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ತಗ್ಗಹಳ್ಳಿ ವೆಂಕಟೇಶ್ ರವರು ನೂತನ ಕೃಷಿ ವಿಶ್ವವಿದ್ಯಾಲಯದಿಂದ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗಾಗುವ ಅನುಕೂಲಗಳ ಬಗ್ಗೆ ಕೃಷಿ ತಜ್ಞರಿಂದ ವಿಶೇಷ ಉಪನ್ಯಾಸ ನೀಡಲಾಗುವುದು ಅಂತ ಹೇಳಿದರು. ತುಂಚಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಸಿ. ಅಶ್ವಥ್ ನಾರಾಯಣ್ ನಾಲ್ವಡಿ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು. ಸಚಿವ ಚೆಲುವರಾಯಸ್ವಾಮಿ ಅವರನ್ನು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅಭಿನಂದಿಸುವರು ಅಂತ ಹೇಳಿದರು. ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದು, ನಿವೃತ್ತ ಪ್ರಾಂಶುಪಾಲ ಶಂಕರೇಗೌಡ ನಾಲ್ವಡಿ ಮತ್ತು ಅಭಿನಂದಿತರ ಕುರಿತು ಮಾತನಾಡಲಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ನಾಲ್ವಡಿಯವರ ಕುರಿತು ಆಯ್ದ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ವಿಜೇತರಿಗೆ ನೆನಪಿನ ಕಾಣಿಕೆ ಪ್ರಮಾಣ ಪತ್ರ ನೀಡಲಾಗುವುದು. ನಾಲ್ವಡಿ ಜಯಂತಿ ಅಂಗವಾಗಿ ರಕ್ತದಾನ ಮಾಡುವ ದಾನಿಗಳಿಗೆ ಪ್ರಶಸ್ತಿ ಪತ್ರ ವಿತರಣೆ ಹಾಗೂ ಜಿಲ್ಲೆಯಲ್ಲಿ SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುವುದು ಅಂತ ಹೇಳಿದರು. ಇರ್ತಕ್ಕಂಥ ಸನ್ಮಾನ್ಯ ಎನ್ ಚೆಲುವರಾಯಸ್ವಾಮಿ ಅವರು ಕೃಷಿ ವಿಶ್ವವಿದ್ಯಾಲಯವನ್ನು ಮಂಜೂರು ಮಾಡಿಸ್ಕೊಟ್ಟಿರೋದ್ರಿಂದ ಪ್ರಯುಕ್ತವಾಗಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇಡೀ ಜಿಲ್ಲೆಯ ಜನರ ಪರವಾಗಿ ನಾಗರಿಕರ ಪರವಾಗಿ ನಾವು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಆ ದಿವಸ ಅಂಬೇಡ್ಕರ್ ಭವನದಲ್ಲಿ ಜೂನ್ 6ರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮೋತ್ಸವ ಹಾಗೂ ಶ್ರೀ ಚೆಲುವರಾಯಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭ ಎರಡನ್ನೂ ಕೂಡ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಯಲ್ಲಿ
ಏನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತವೆ. ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಣೆಯಿಂದ ಆಸಕ್ತಿ ಇರತಕ್ಕಂಥ ನಮ್ಮ ಜನರು ಬಂದು ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಮನವಿಯನ್ನು ಮಾಡ್ತೇವೆ. ಮತ್ತು ವಿವಿಧ ಕ್ಷೇತ್ರದ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮಗಳ ಮೂಲಕ ನಾನು ಇಡೀ ಜಿಲ್ಲೆಯ ಜನರಲ್ಲಿ ನಾನು ಮನವಿ ಮಾಡ್ತೇನೆ. ಮತ್ತು ನಮ್ಮ ನಾಲ್ವಡಿ ಕೃಷ್ಣ ಟ್ರಸ್ಟ್ ವತಿಯಿಂದ ನಾವೆಲ್ಲ ಪದಾಧಿಕಾರಿಗಳು ಕೂಡ ಇಡೀ ಜಿಲ್ಲೆಯ ಜನರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ವಿನಯ್ ರಾಮಕೃಷ್ಣ, ಜಗದೀಶ್, ಲಂಕೇಶ್, ದೇವೇಗೌಡ, ಟಿ.ಡಿ. ನಾಗರಾಜು, ಚಂದ್ರಶೇಖರ್, ಶಕುಂತಲಾ ಉಪಸ್ಥಿತರಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 141ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 141ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ನಡೆಯಿತು. ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಕುಮಾರ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 141ನೇ ಜನ್ಮದಿನಾಚರಣೆ ಅಂಗವಾಗಿ ಹಲಗೂರು ಲಯನ್ಸ್ ವತಿಯಿಂದ ನಡೆಯುವ ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸುಮಾರು 100ಕ್ಕೂ ಹೆಚ್ಚು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅನ್ನ ಸಂತರ್ಪಣೆ ನಡೆಸಿದ್ದೇವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆ ಅಪಾರವಾಗಿದ್ದು, KRS ಅಣೆಕಟ್ಟೆ ನಮ್ಮ ಮಂಡ್ಯ ಜಿಲ್ಲೆಗೆ ನೀರಾವರಿ, ಕುಡಿಯುವ ನೀರು ಅನುಕೂಲ ಮಾಡಿದ್ದಾರೆ. ಅಲ್ಲದೆ ಮೈಸೂರು ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವರಿಗೂ ಸೈಟು ಮನೆಗಳನ್ನು ನೀಡಿದ್ದಾರೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ NK ಕುಮಾರ್, ಕಾರ್ಯದರ್ಶಿ ಮಾದೇಗೌಡ, ಖಜಾಂಚಿ ಶಿವರಾಜು, MS ದೇವರಾಜು, ಮನೋಹರ್ ಸೇರಿದಂತೆ ಇನ್ನಿತರರಿದ್ದರು. KR-ಪೇಟೆ ತಾಲೂಕಿನ ಕೊರಟಗೆರೆ ಗ್ರಾಮದಲ್ಲಿ 12 ವರ್ಷಗಳ ನಂತರ ನಡೆಯುತ್ತಿರುವ ಊರ ಹಬ್ಬವು ಜೂನ್ 12ರಂದು ಆರಂಭವಾಗಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. KR-ಪೇಟೆ ತಾಲೂಕಿನ ಕೊರಟಗೆರೆ ಗ್ರಾಮದ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ಜಾತ್ರೆ ಮತ್ತು ಊರ ಹಬ್ಬ ಜೂನ್ 9ರಿಂದ 14ರವರೆಗೆ ನಡೆಯಲಿದ್ದು 12ನೇ ತಾರೀಕಿನಂದು ಧಾರ್ಮಿಕ ಸಮ್ಮೇಳನ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಗ್ರಾಮದ ಮುಖಂಡರಾದ ಗೋವಿಂದರಾಜು ಮನವಿ ಮಾಡಿದ್ದಾರೆ. ಕೊರಟಗೆರೆ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 12ರಂದು ಗ್ರಾಮದಲ್ಲಿ 12 ವರ್ಷಗಳ ನಂತರ ನಡೆಯುತ್ತಿರುವ ದೊಡ್ಡ ಹಬ್ಬದ ಧಾರ್ಮಿಕ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ನೊಣವಿನಕೆರೆ ಕಾಡು ಸಿದ್ದೇಶ್ವರ ಮಠದ ಅಜ್ಜಯ್ಯ, ಹಂಪಿ ಧೀಮಕೂಟದ ದಯಾನಂದಪುರಿ ಸ್ವಾಮೀಜಿ ಸೇರಿದಂತೆ ಅನೇಕ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು. ಬಾಲ ಕಾರ್ಮಿಕ ಮಕ್ಕಳ ರಕ್ಷಣೆ ಮಾಡುವುದರ ಜೊತೆಗೆ ಅವರ ಶೈಕ್ಷಣಿಕ ಹಿತದೃಷ್ಟಿಯಿಂದ ವಿದ್ಯಾಭ್ಯಾಸಕ್ಕೂ ಒತ್ತು ನೀಡಿದರೆ ಮಾತ್ರ ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ಸಮಾಜದಿಂದ ನಿರ್ಮೂಲನೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಬಾಲಕಾರ್ಮಿಕ ಮಕ್ಕಳ ರಕ್ಷಣೆ ಮಾಡುವುದರ ಜೊತೆಗೆ ಶೈಕ್ಷಣಿಕ ದೃಷ್ಟಿಯಿಂದ ವಿದ್ಯಾಭ್ಯಾಸಕ್ಕೂ ಒತ್ತು ನೀಡಿದರೆ ಮಾತ್ರ ಬಾಲಕಾರ್ಮಿಕ ಪದ್ಧತಿಯನ್ನು ಸಮಾಜದಿಂದ ದೂರ ಮಾಡಲು ಸಾಧ್ಯ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಕಾರ್ಮಿಕ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬಾಲಕಾರ್ಮಿಕರನ್ನು ಶಾಲೆಗೆ ದಾಖಲು ಮಾಡಿದ ನಂತರ ಅವರ ಶೈಕ್ಷಣಿಕ ಪ್ರಗತಿ ಹಾಗೂ ಹಾಜರಾತಿ ಬಗ್ಗೆ ಪರಿಶೀಲಿಸಬೇಕು. ಇಲ್ಲವಾದಲ್ಲಿ ಅವರು ಪುನಃ ಶಾಲೆ ಬಿಡುವ ಸಾಧ್ಯತೆ ಇರುತ್ತದೆ ಅಂತ ಹೇಳಿದರು. 2022-23ನೇ ಸಾಲಿನಲ್ಲಿ 10 ಬಾಲಕಾರ್ಮಿಕರು, 24ನೇ ಸಾಲಿನಲ್ಲಿ 20, 25ನೇ ಸಾಲಿನಲ್ಲಿ 6 ಬಾಲಕಾರ್ಮಿಕರನ್ನು ಪತ್ತೆ ಹಚ್ಚಿ ಕಾರ್ಮಿಕ ಇಲಾಖೆಯಿಂದ ಶಾಲೆಗೆ ದಾಖಲು ಮಾಡಲಾಗಿದೆ. ಈ 36 ಮಕ್ಕಳ ಮಾಹಿತಿ ವಿದ್ಯಾರ್ಥಿವಾರು ಶಿಕ್ಷಣ ಇಲಾಖೆಯಲ್ಲಿ ಲಭ್ಯ ಇರಬೇಕು ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಿ, ಕಾರ್ಮಿಕ ಅಧಿಕಾರಿ ಡಾಕ್ಟರ್ ಸವಿತಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ನಡೆದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ಜೊತೆ ವಸತಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ ಗೌಡ ಗಣಿಗ ಸಭೆ ನಡೆಸಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 5,000 ಮನೆ ನಿರ್ಮಾಣ ಮಾಡಲು ಅನುಮೋದನೆ ಪಡೆದುಕೊಂಡಿದ್ದಾರೆ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ನಡೆದ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಜೊತೆ ವಸತಿ ಇಲಾಖೆ ಅಧಿಕಾರಿಗಳ ಜೊತೆ ಮಂಡ್ಯದ ಶಾಸಕರಾದ ರವಿಕುಮಾರ ಗೌಡ ಗಣಿಗರವರು ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 5,000 ಮನೆ ನಿರ್ಮಾಣ ಮಾಡಲು ಅನುಮೋದನೆ ಪಡೆದುಕೊಂಡಿದ್ದಾರೆ. ಕಳೆದ 75 ವರ್ಷಗಳಿಂದ ಹಕ್ಕುಪತ್ರ ವಂಚಿತರಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ಮಂಡ್ಯ ನಗರದ ಹೊರವಲಯದಲ್ಲಿ 15 ಎಕರೆಯಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಲು ಅನುಮೋದನೆ ದೊರಕಿದೆ. ಹಾಲಹಳ್ಳಿ ಸ್ಲಂ ಬೋರ್ಡ್ನಲ್ಲಿ 80 ಮನೆ ನಿರ್ಮಾಣ ಮಾಡಲು 2.50 ಕೋಟಿ ರೂಪಾಯಿ ಬಿಡುಗಡೆ ಮತ್ತು 2.5 ಎಕರೆಯಲ್ಲಿ ನೂತನವಾಗಿ 500 ಮನೆ ನಿರ್ಮಾಣ ಮಾಡಲು ಕ್ರಮ ಜರುಗಿಸಲಾಗಿದೆ. ಬೆಂಗಳೂರಿನಲ್ಲಿ ವಸತಿ ಸಚಿವರ ಸಮ್ಮುಖದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಭೆಯಲ್ಲಿ ಭಾಗವಹಿಸಿದ್ದ ಶಾಸಕ ರವಿಕುಮಾರ ಗೌಡ ಗಣಿಗರವರು ಮಂಡ್ಯ ನಗರದ ಬಿಡಿ ಕಾಲೋನಿಯಲ್ಲಿ ನಿರ್ಮಾಣವಾಗಿರುವ ವಸತಿಗಳನ್ನು ವಸತಿ ರಹಿತರಿಗೆ ವಿತರಣೆ ಮಾಡುವ ಸದುದ್ದೇಶದಿಂದ ನ್ಯಾಯಾಲಯದಲ್ಲಿ ಅಫಿಡೇವಿಟ್ ಸಲ್ಲಿಸಲು ಸಭೆಯಲ್ಲಿ ಅನುಮತಿ ಪಡೆದಿದ್ದಾರೆ. ಹಾಲಹಳ್ಳಿ ಸ್ಲಂನಲ್ಲಿ ನೂತನವಾಗಿ 80 ಮನೆ ನಿರ್ಮಾಣ ಮಾಡಲು 2.5 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸುವ ಮೂಲಕ ಇನ್ನುಳಿದ 2.5 ಎಕರೆ ಜಾಗದಲ್ಲಿ ನೂತನವಾಗಿ 500 ಮನೆಗಳ ನಿರ್ಮಾಣ ಮಾಡಲು ಅನುಮೋದನೆ ಪಡೆದುಕೊಂಡಿದ್ದಾರೆ.
ಆಯ್ತು, ಅದು ಸ್ವಲ್ಪ ಲೇಟ್ ಆಗೋದು. ಇದು 1,000 ರೂಪಾಯಿ ರೆಡಿ ಮಾಡಿದ್ರೆ ಎಷ್ಟು ದಿನ ಮಾಡ್ತಿದ್ರಿ ಈಗ? ಒಂದು 15 ಡೇಸಲ್ಲಿ 15 ಡೇಸಲ್ಲಿ ಮಾಡಿ ನಿಮ್ಗೆ ನಾನು ಅಪ್ಡೇಟ್ ಮಾಡಿ ನಿಮ್ಮ ಎಷ್ಟು ಅದು ಆದ ತಕ್ಷಣ ನಾನು ಒಂದು ಡೇಟ್ ಕೊಟ್ಟು ನಾನೇ ಬಂದು ಒಂದು ಕಾರ್ಯಕ್ರಮ ಮಾಡಿ ಜನ ಸೇರಿಸ್ತೀನಿ. ಸ್ಲಮ್ ಒಂದು 20,000 ಜನ ಸೇರಿಸ್ಬಿಟ್ಟು ಅಣ್ಣನೇ ಸಾಕು, ಅಣ್ಣನ ಕೈಲೇ ಕೊಡ್ತಾರೆ. ಇದು ಕೋರ್ಟಲ್ಲಿ ಎಷ್ಟು ದಿನ ಆಗ್ತದೆ? ಇದು ಈಗ ಓಪನ್ ಆಗಿದೆ. ಇಲ್ಲ ನಾನೇನು ಗೊತ್ತಾ, ಈಗ ಒಂದು ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ಕಚೇರಿ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ, ಪರಿಸರ ಜಾಗೃತಿ ಜಾಥಾ ಹಾಗೂ ಪೌರ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ಕಚೇರಿ ವತಿಯಿಂದ ಜರುಗಿದ ಪರಿಸರ ದಿನಾಚರಣೆ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ, ಪರಿಸರ ಜಾಗೃತಿ ಜಾಥಾ, ಪೌರ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮೊದಲಿಗೆ ಇವತ್ತಿನ ಒಂದು ಘೋಷಣೆ ಪ್ಲಾಸ್ಟಿಕ್ ತ್ಯಜಿಸೋದಾಗಿದೆ. ಹಾಗಾಗಿ ಇವತ್ತು ಏನಿಲ್ಲಿ ಕಸ ಹಾಕಿದ್ದಾರೆ ಇದನ್ನ ಸ್ವಚ್ಛಗೊಳಿಸೋದ್ರ ಜೊತೆಗೆ ಇಲ್ಲಿ ಒಂದು ಮೆಸೇಜ್ ಅನ್ನ ಇನ್ನು ಮುಂದೆ ಕಸ ಹಾಕ್ಬೇಡಿ, ಪ್ಲಾಸ್ಟಿಕ್ ತ್ಯಜಿಸಿ ಎನ್ನುವಂತ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಪರಿಸರ ಸಂರಕ್ಷಣೆ, ಪರಿಸರ ಸಂರಕ್ಷಣೆ, ಉಳಿಸಿ ಉಳಿಸಿ, ಬೆಳೆಸಿ ಬೆಳೆಸಿ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದ ಅರುಣ್ ಕುಮಾರ್, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಪ್ಲಾಸ್ಟಿಕ್ ಅನ್ನು ಬಳಸುವುದನ್ನು ಕಡಿಮೆ ಮಾಡಬೇಕು ಹಾಗೂ ಸರಿಯಾದ ರೂಪದಲ್ಲಿ ತ್ಯಾಜ್ಯ ವಿಂಗಡಿಸಿ ವಿಲೇವಾರಿ ಮಾಡಬೇಕು, ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಅಂತ ಕರೆ ನೀಡಿದರು. ಎನ್ವೈರನ್ಮೆಂಟಲ್ ಡೇ ಅಂತ ಎಲ್ಲ ಇಡೀ ವಿಶ್ವಾದ್ಯಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ಪ್ರತಿ ವರ್ಷ ಜೂನ್ 5ನೇ ತಾರೀಕು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಇರೋದು ಬೀಟ್ ಪ್ಲಾಸ್ಟಿಕ್ ಅಂತ. ಅಂದರೆ ಪ್ಲಾಸ್ಟಿಕ್ ಹೆಚ್ಚಾಗಿ ಯೂಸ್ ಮಾಡಬೇಡಿ, ಹೆಚ್ಚಾಗಿ ಬೇರೆ ಹೊರಗಡೆ ಎಲ್ಲ ಬಿಸಾಕಬೇಡಿ. ಸೊ ಎಲ್ಲಾದರೂ ಬಿಸಾಕೋಂಗಿದ್ರೆ ಒಂದು ಜಾಗದಲ್ಲಿ ಬಿಸಾಕಿ ಮುನ್ಸಿಪಾಲಿಟಿಯವ್ರು ಬಂದಾಗ ಕರೆಕ್ಟ್ ಡಿವೈಡ್ ಮಾಡಿ ಇದು ಕೊಟ್ಟರೆ ನಮ್ಮ ಎನ್ವೈರನ್ಮೆಂಟ್, ನಮ್ಮ ಸುತ್ತಮುತ್ತಲು ಎಲ್ಲ ಕ್ಲೀನ್ ಆಗಿರುತ್ತೆ ಅಂತ. ಬ್ಯಾಂಕ್ ಆಫ್ ಬರೋಡಾದ ಉದ್ಯೋಗ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಪ್ರಸನ್ನ ಕುಮಾರ್ ಮಾತನಾಡಿ, ಪ್ರಕೃತಿ ವಿಕೋಪದಿಂದ ಮಾನವ ಕುಲ ಉಳಿಯಬೇಕಾದರೆ ನಾವೆಲ್ಲರೂ ಪರಿಸರ ಸಂರಕ್ಷಣೆಯಲ್ಲಿ ಕೈ ಜೋಡಿಸಬೇಕು. ನೆಲ, ಜಲ, ಗಾಳಿ, ಬೆಳಕು, ಸಸ್ಯ ಸಂಕುಲ ನಮ್ಮೆಲ್ಲರ ಜೀವಾಳ. ಸಸಿ ನೆಡುವ ಮೂಲಕ ಭೂಮಂಡಲವನ್ನು ಹಸಿರಾಗಿಸೋಣ ಅಂತ ಕರೆ ನೀಡಿದರು. ಮಾಡ್ತಾ ಇದ್ದಾರೆ, ಯಾವ ರೀತಿ ಮನುಷ್ಯ ದುಡ್ಡಿನಿಂದ ಹೋಗ್ತಾ ಇದ್ದಾನೆ, ಅದೇ ರೀತಿ ನೇಚರ್ ನಮಗೆ ಉತ್ತರ ಕೊಡುತ್ತೆ. ನೇಚರ್ನ ನಾವೆಷ್ಟು ಪ್ರಾಬ್ಲಮ್ ಮಾಡ್ತೀವಿ, ಎಷ್ಟು ಅದಕ್ಕೆ ತೊಂದರೆ ಕೊಡ್ತೀವಿ, ಅದೇ ರೀತಿ ನೇಚರು ಸಹ ಮನುಷ್ಯನಿಗೆ ತೊಂದರೆ ಕೊಡುತ್ತೆ. ಸೊ ಆ ರೀತಿ ಆಗೋದು ಬೇಡ. ಸೊ ನಾವೆಲ್ಲರೂ ನೇಚರ್ ಜೊತೆಗಿರೋಣ, ನೇಚರ್ ಜೊತೆಗೆ ನಾವು ಸಾಕಬೇಕೇ ಹೊರತು ನೇಚರ್ನ ಬಿಟ್ಬಿಟ್ಟು ಅಥವಾ ನೇಚರ್ನ ವಿರುದ್ಧವಾಗಿ ಹೋದರೆ ಮನುಷ್ಯನಿಗೆ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಇವತ್ತು ಪರಿಸರವನ್ನು ಉಳಿಸೋಣ, ಪರಿಸರವನ್ನು ಸ್ವಚ್ಛವಾಗಿಡೋಣ. ಬ್ಯಾಂಕ್ ಆಫ್ ಬರೋಡಾ ಮುಖ್ಯ ವ್ಯವಸ್ಥಾಪಕರಾದ ದ್ವಾರಕೀಶ್ ಅವರು ಮಾತನಾಡಿ, ಪ್ಲಾಸ್ಟಿಕ್ ಮಹಾಮಾರಿಯನ್ನು ತೊಲಗಿಸಿ ಅಂತ ಹೇಳಿದರು. ಪ್ಲಾಸ್ಟಿಕ್ ಅನ್ನೋದು ಒಂಥರ ಮಹಾಭೂತ ಇದ್ದಂಗೆ. ನಮ್ಮ ವಿಜ್ಞಾನಿಗಳು ಏನೋ ಕಂಡುಹಿಡಿಯೋಕ್ಕಾಗಿ ಪ್ಲಾಸ್ಟಿಕ್ ಕಂಡುಬಿಟ್ರು. ನೈಲಾನು ಮತ್ತು ಪ್ಲಾಸ್ಟಿಕ್ ಬಂದಿದ್ದೆ ಆ ರೀತಿ ಇದರಲ್ಲಿ. ಅದು ಯಾವ ರೀತಿ ಅಂದರೆ ಭಸ್ಮಾಸುರ ಇದ್ದಂಗೆ. ನಿಮ್ಗೆ ಎಲ್ಲಿ ಕಂಡು ನಮಗೆ ಉಪಯೋಗ ಆಗಬೇಕು ಅನಿಸುತ್ತೆ, ಆದರೆ ಅದು ನನಗೆ ನಾನು ತಿಳಿದ ಮಟ್ಟಿಗೆ ಪ್ಲಾಸ್ಟಿಕ್ ಅನ್ನೋದು ಅದು ಚೂರಾಗಿ ನೀವು ನೋಡಿರ್ಬೋದು. ಈ ನಾಯಿ, ಹಸು, ಇಸು ಎಲ್ಲ ಹೊಟ್ಟೆಯಲ್ಲಿ ಇಷ್ಟು ದಪ್ಪ ಆಗಿರುತ್ತೆ. ಅದನ್ನು ಊಟ ಸೀದಿದ್ದಂಗೆ ಪ್ಲಾಸ್ಟಿಕ್ಕನ್ನೇ ತಿಂದು ಆಪ್ರೇಟ್ ಮಾಡಿ ತೆಗಿಬೇಕು ಅಂತ ಪರಿಸ್ಥಿತಿ ಬಂದಿದೆ. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಕಚೇರಿ ಅಧಿಕಾರಿಗಳು, ವಿವಿಧ ಬ್ಯಾಂಕ್ಗಳ ಮ್ಯಾನೇಜರ್ಗಳು ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಕ್ರೀದ್ ಹಬ್ಬ ಆಚರಣೆ ಹಿನ್ನೆಲೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ನೇತೃತ್ವದಲ್ಲಿ ಸರ್ವಧರ್ಮ ಮುಖಂಡರ ಸಭೆ, ಶಾಂತಿಯುತವಾಗಿ ಹಬ್ಬ ಆಚರಿಸಲು ಮನವಿ. ಮದ್ದೂರಿನಲ್ಲಿ ಋತೀಕ್ಷ ಸಾವಿನ ಪ್ರಕರಣ ಹಿನ್ನೆಲೆ ಪ್ರಗತಿಪರ ಸಂಘಟನೆಗಳ ಸಭೆ, ಮಂಡ್ಯದಲ್ಲಿ ಸಾನ್ವಿ ಸಾವಿನ ಪ್ರಕರಣ ಸಿಐಡಿಗೆ ವಹಿಸಲು ಹೋರಾಟ. ಮಂಡ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಆಚರಣೆ, ಸಾಮಾಜಿಕ ನ್ಯಾಯದ ನಿರ್ಮಾತೃವಿನ ಗುಣಗಾನ, ಒಡೆಯರ್ ಅವರ ಕಾಲ ಸುವರ್ಣಯುಗ ಎಂದು ಪ್ರಶಂಸೆ. ಭರ್ಜರಿ ಗೆಲುವು ಸಾಧಿಸಿದ ಆರ್ಸಿಬಿ, ಮಂಡ್ಯದಲ್ಲಿ ಮುಗಿಲು ಮುಟ್ಟಿದ ವಿಜಯೋತ್ಸವ, ವಿರಾಟ್ ಕೊಹ್ಲಿ ಸಾಧನೆಗೆ ಸಲ್ಯೂಟ್. ಮಂಡ್ಯದಲ್ಲಿ 5,000 ಮನೆ ನಿರ್ಮಾಣ ಮಾಡಲು ಅನುಮೋದನೆ, ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಸಭೆ, ಮಂಡ್ಯ ಶಾಸಕರ ಮನವಿಗೆ ಸ್ಪಂದಿಸಿದ ಸಚಿವರು. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ